ಸೊಸೆ ಸೊಸೆ. ತಾವಾಗೆ ಮನೆ ಬಿಟ್ಟು ಹೋದವ್ರನ್ನ ಹುಡುಕೋದು ಕಷ್ಟ ಅಂತಿದ್ದೀರಾ ಮಾವ? ಹೌದು, ಅದನ್ನೇ ಹೇಳ್ತಿರೋದು. ಆದ್ರೂ ಅವಳು ಇಷ್ಟು ದಿನ ನಮ್ಮನೇಲೇ ಇದ್ದವಳು. ಅವಳು ಈಗ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ನೋಡಿ, ಮೇಲ್ನೋಟಕ್ಕೆ ಕಾಣುವಷ್ಟು ಸೀದಾ ಹುಡುಗಿ ಅವಳಲ್ಲ. ನಾನು ಜೈಲಿಗೆ ಹೋಗೋದಕ್ಕೆ ಕಾರಣನೂ ಆ ಹುಡುಗಿನೇ. ಅಲ್ಲ ಬಾವ, ಅದಕ್ಕೇನಾದ್ರೂ ಸಾಕ್ಷಿ ಇದೆಯಾ? ಸಾಕ್ಷಿ ಇಲ್ಲ, ಆದರೆ ಬಲವಾದ ನಂಬಿಕೆ ಇದೆ. ಮಾವ, ನಿಮ್ಮ ಅನುಮಾನ ಸುಳ್ಳಾಗ್ಬೋದಲ್ವಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವಾ? ಸುಳ್ಳಾಗ್ಲಿ ಅಂತ ನಾನು ಆಶಿಸ್ತೀನಿ, ಆದ್ರೆ ಸುಳ್ಳಾಗಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋದು ಅವಳೇ ಅಲ್ವಾ? ಅಂದ್ರೆ ಅವಳಲ್ಲಿ ಗಿಲ್ಟ್ ಕಾಡ್ತಿದೆ ಅಂತ ಅರ್ಥ. ಅವಳು ಒಳ್ಳೆಯವಳಾಗಿದ್ರೆ ವಾಪಸ್ ಬರ್ತಾಳೆ, ಇಲ್ಲದೆ ಹೋದ್ರೆ ಬರಲ್ಲ. ಅದ್ರ ಬಗ್ಗೆ ನಾವ್ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಚಪ್ಪಲಿ ಮುಳ್ಳು ತಾನಾಗೆ ಉದ್ರೋಯ್ತು. ನಿನ್ನೆ ಅವಳು ಮನೆ ಬಿಟ್ಟು ಹೊರಟೋಗ್ತೀನಿ ಅಂದ್ರು, ರಾತ್ರಿ ಎಲ್ಲಿ ಮನಸ್ಸು ಬದಲಾಯಿಸ್ಬಿಡ್ತಾಳು ಅಂತ ಒಳಗೊಳಗೆ ಹೆದರ್ಕೊಳ್ತಾ ಇದ್ದೆ. ಆದ್ರೆ ನನ್ ಪುಣ್ಯ, ರಾತ್ರಿ ಕಳೆದು ಬೆಳಕು ಹರಿಯೋಷ್ರಲ್ಲಿ ಗಂಗೆಲ್ ಮಿಂದು ಪಾಪ ಕಳ್ಕೊಂಡಾಗೆ ಹೊರಟೋದು. ಇನ್ಮೇಲೆ ನನ್ಗೆ ಯಾವ ಭಯನೂ ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ತಾನೆ ಒಂದ್ ಪೀಡೆ ಕಳೀತು ಅಂತ ಇನ್ನೂ ನಿಟ್ಟುಸ್ರು ಬಿಟ್ಟಿಲ್ಲ, ಇನ್ನೊಂದು ಪೀಡೆ ಕಾಟ ಶುರು ಆಯ್ತು. ಏನ್ ಮಾಡೋದು? ಈ ಹೆಂಗಸು ಹಿಂದಿಂದೇನೆ ಫೋನ್ ಮಾಡ್ತಾ ಇದ್ದಾಳಲ್ಲ, ಹಾಳಾದವಳು. ಫೋನ್ ರಿಸೀವ್ ಮಾಡ್ತಾ ಇದ್ರೆ ಇಲ್ಲ ಇಲ್ಲ ಇಲ್ಲ, ಮನೆ ಹತ್ರನೇ ಬಂದ್ಬಿಡ್ತಾಳೆ. ಅದಕ್ಕಿಂತ ಫೋನ್ ರಿಸೀವ್ ಮಾಡೋದೇ ವಾಸಿ. ಹಲೋ ಅಮ್ಮವ್ರೆ, ಫೋನ್ ರಿಸೀವ್ ಮಾಡದೇ ಇದ್ರೆ ಬ್ಯುಸಿ ಇದ್ದಾರೆ ಅಂತ ತಾನೇ ತಿಳ್ಕೋಬೇಕು. ಪ್ರಾಣ ಹೋಗುವಂಥದ್ದು ಏನಾಯ್ತು ಅಂತ ಪದೇ ಪದೇ ಫೋನ್ ಮಾಡ್ತಾ ಇದೀಯಾ? ಅಮ್ಮವ್ರೆ, ನನ್ನ ಮಗು ಹೇಗಿದೆಯಮ್ಮ? ಹೇಗಿದೆ ಅಂದ್ರೆ ಹೇಗಿರುತ್ತೆ? ಮಗು ಇದ್ದಾಗೆ ಇರುತ್ತೆ. ಅದಕ್ಕಿನ್ನೂ ಜಡೆ ಹಾಕೋಷ್ಟು ಕೂದಲು ಬಂದಿಲ್ಲ, ಕಾಲ್ಗಳಿಗೆ ನಡೆಯೋದಕ್ಕೆ ಶಕ್ತಿನೂ ಬಂದಿಲ್ಲ, ಕಡ್ಲೆಕಾಯಿ ತಿನ್ನೋದಕ್ಕೆ ಹಲ್ಲು ಬಂದಿಲ್ಲ. ಅಮ್ಮ, ಕೋಪ ಮಾಡ್ಕೋಬೇಡಿ ಅಮ್ಮ. ನನ್ನಿಂದ ಯಾಕೋ ಬರೀ ಕೆಟ್ಟ ಕನ್ಸುಗಳು, ಅದಕ್ಕೆ ಭಯ ಆಯ್ತು, ಅದಕ್ಕೆ ಫೋನ್ ಮಾಡಿದೆ. ಏನ್ ಕನ್ಸು ಬಿತ್ತು? ನನ್ನ ಮಗುಗೆ ಏನೋ ಆದಂಗೆ, ಯಾರೋ ಬಂದು ಒತ್ಕೊಂಡು ಹೋದಂಗೆ ಕನ್ಸು ಬಿತ್ತಮ್ಮ. ಯಮದೂತರು ಬಂದು ನನ್ನ ಮಗುನ ಕಿತ್ಕೊಂಡು ಹೋದಾಗೆ ಕನ್ಸು ಬಿತ್ತು. ನಿಜವಾಗ್ಲೂ ನನ್ನ ಮಗುಗೆ ಏನೂ ಆಗಿಲ್ಲ ತಾನೆ ಅಮ್ಮವ್ರೆ? ನೋಡಮ್ಮ, ನಿನ್ ಮಗು ಸತ್ತೋಯ್ತು, ಹುಟ್ಟಿದ ದಿನನೇ ನೆಗೆದು ಬಿದ್ದು ಹೋಯ್ತು ಅಂತ ಹೇಳಿದ್ದೆ ತಾನೆ. ಈಗ ಮತ್ತೆ ಫೋನ್ ಮಾಡ್ತಾ ಇದ್ಯಾ? ಅಮ್ಮವ್ರೆ, ಏನ್ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ನನ್ ಕೈಗೆ ಮಗು ಕೊಟ್ಟ ತಕ್ಷಣ ಆ ಮಗು ನಿನ್ ಪಾಲ್ಗೆ ಸತ್ತೋಯ್ತು ಅಂತ ತಿಳ್ಕೊ ಅಂತ ನಾನು ನಿನ್ಗೆ ಹೇಳಿದ್ದೆ ತಾನೆ. ನೀನ್ ಪದೇ ಪದೇ ಮಗುನ ನೆನೆಸ್ಕೊಂಡು ನನಗ್ ಫೋನ್ ಮಾಡೋದು ತಪ್ಪಲ್ವಾ? ಹೌದು, ನೀವ್ ಹೇಳಿದ್ರಿ, ಆದ್ರೆ ಏನ್ ಮಾಡೋದು, ಹೆತ್ ಕರ್ಲು. ಆದ್ರೆ ಮಗು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ಚೆನ್ನಾಗಿರ್ದೆ ನಾನೇನ್ ಅದನ್ನ ತಗೊಂಡೋಗಿ ತಿಪ್ಪೆಗೆ ಎಸೆಯಲ್ಲ. ಇನ್ಯಾವತ್ತೂ ನೀನು ಮಗುನ ಕೇಳ್ಕೊಂಡು ಫೋನ್ ಮಾಡ್ಬೇಡ. ನೋಡಮ್ಮ, ಮಗು ಹೆತ್ಕೊಟ್ಟಿದ್ದಕ್ಕೆ ನಿನಗೇನ್ ಕೊಡ್ಬೇಕೋ ಅದನ್ನೆಲ್ಲ ಕೊಟ್ಟಾಗಿದೆ. ಇನ್ಮೇಲೆ ಮಗುಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆಯ್ತು ಅಮ್ಮವ್ರೆ, ಆದ್ರೆ ನಿಜವಾಗ್ಲೂ ನನ್ ಮಗು ಚೆನ್ನಾಗಿದೆ ಅಲ್ವಾ? ನೀವು ನನಗೆ ಸುಳ್ಳು ಹೇಳ್ತಾ ಇಲ್ಲ ತಾನೆ? ನನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ?
ನಿನ್ನ ಹತ್ರ ಹೇಳಿದ್ದನ್ನೇ ಹೇಳ್ತಾ ಜಾಗಟೆ ಬರ್ಸೋದೆ ನನ್ನ ಕೆಲ್ಸನಾ? ನೋಡು, ನಿನ್ ಮಗು ಈ ಮನೆಯವರೆಲ್ಲರ ಕೈಲಿ ಸೇವೆ ಮಾಡಿಸ್ಕೊಂಡು ನೆಮ್ಮದಿಯಾಗಿದೆ. ನೀನು ಮಗುನ ಮರೆತು ನೆಮ್ಮದಿಯಾಗಿರು. ಅರ್ಥ ಆಯ್ತಾ? ಈಗ ನೀವು ಹೇಳಿದ್ಮೇಲೆ ನನಗೆ ನೆಮ್ಮದಿ ಆಯ್ತು. ಫೋನ್ ಇಡು. ಆಯ್ತು ಅಮ್ಮವ್ರೆ. ತಪ್ಪಾಯ್ತು ಅಂತ ಹೇಳ್ದಲ್ಲ, ಬಿಟ್ಬಿಡು. ಸರಿ, ಪೂರ್ತಿ ಐಸ್ ಕ್ರೀಮ್ನ ತಿನ್ಬಿಡು, ಆಗ್ಲಾದ್ರೂ ನೀನ್ ಕೋಪ ತಣ್ಣಗಾಗ. ತಗೊಳಮ್ಮ, ತಗೋ. ಇದನ್ನ ತಿಂದಿಲ್ಲ ಅಂದ್ರೆ ಏನು ಬದುಕ್ತಾನೆ ಇರ್ಲಿಲ್ವಾ? ಸರಿ, ಆಟೋದಲ್ಲೇ ಕುತ್ಕೊಂಡು ತಿನ್ನಿವಂತ ನಡಿ. ಆಟೋ. ಅವಳೇ ನಿಮ್ಮ ಮನೆ ಸದಸ್ಯನ? ಕೆಲ್ಸಕ್ಕೆ ಅಂತ ಬಂದ್ಲು, ಇದ್ಲು, ಹೋದ್ಲು, ಹೋಗ್ಲಿ ಬಿಡಿ. ನೀನು ಸಾಮಾನ್ಯವಾಗಿ ಈ ಥರ ಕೂತ್ಕೊಳ್ಳೋನಲ್ಲ, ಒಂಥರ ಕರಿ ಪಾದರಸ ಇದ್ದಾಗ ನೀನು. ಯಾಕೋ ಈ ಥರ ಕೂತಿದ್ಯಾ? ಯಾಕಣ್ಣ? ಅಲ್ಲ, ಮುಖ ಯಾಕಪ್ಪ ಈ ಥರ ಮಾಡ್ಕೊಂಡು ಕೂತಿದ್ಯಾ? ಏನೂ ಇಲ್ಲ. ಏನೂ ಇಲ್ಲ ಅಂತ ಹೇಳ್ಬೇಡ ಕಣೋ, ಏನೋ ಇದೆ ವಿಷಯ. ಏನು ಅಂತ ಹೇಳುವ ವಿಷಯ ಏನೂ ಇಲ್ಲ ಅನ್ನಲ್ಲ. ನೀನು ವಿಷಯ ಏನೂ ಇಲ್ಲ ಅಂತ ಹೇಳ್ತಿದ್ಯಪ್ಪ, ಆದ್ರೆ ವಿಷಯ ಇದೆ ಅಂತ ನನ್ಗೆ ಅನ್ನಿಸ್ತಿದೆ. ಗೊತ್ತು ಕಣ, ಆ ಶೀಲಾ ಮನೆ ಬಿಟ್ಟು ಹೋದ್ಲು ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಕೂತಿದ್ಯಲ್ಲ. ಸುಮ್ಮನೆ ರೀ ಅಣ್ಣ, ಅವಳು ಹೋದ್ರೆ ನನಗೇನಾಗ್ಬೇಕು? ಅವಳೇ ನನ್ನ ಬಂಧುನ ಬಳಗನ. 2 ದಿನ ಕೆಲ್ಸಕ್ಕೆ ಅಂತ ಬಂದ್ಲು, ಹೋದ್ಲು. ನಾನ್ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಅಂದ್ರೆ ಅವಳ ಮೇಲೆ ನಿನ್ ಪ್ರೀತಿನೇ ಇಲ್ವಾ? ಪ್ರೀತಿನೂ ಇಲ್ಲ, ಸುಡುಗಾಡು ಇಲ್ಲ. ಅವಳು ಬಂದು ಈ ಮನೆಯಲ್ಲಿ ಮಾಡಿರೋ ಅವಾಂತರನೇ ಸಾಕು. ಅವಳ ಹೆಸರೆತ್ಬಿಡಿ. ನಾನು ನೀನ್ ಶೀಲನ್ ಇಷ್ಟಪಟ್ಟಿದ್ಯಾ? ನಿಜ ಹೇಳು ಮಾರ್ತಿ. ಅಮ್ಮ, ನೀವು ಇವ್ರ ಮಾತು ಕೇಳಬೇಡಿ. ನಾನೇನು ಅವಳನ್ನ ಇಷ್ಟಪಟ್ಟಿರ್ಲಿಲ್ಲ, ನನ್ಗೆ ಆ ಭಾವನೆಗಳೇ ಇಲ್ಲ. ಇವರೇ ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲಂತೂ ಅವಳು ಕಂಡ್ರೆ ಸಿಟ್ಟು ಬರುತ್ತೆ ನನಗೆ. ಈಗಿನ ವಿಚಾರ ಬಿಡು. ನಿಂಗೆ ನಿಜವಾಗ್ಲೂ ಅವಳನ್ನ ಮದ್ವೆ ಆಗೋ ಮನ್ಸಿದ್ರೆ ಹೇಳು. ಅವಳೆಲ್ಲೇ ಇದ್ರು ನಾನು ಕರ್ಕೊಂಬಂದು ಮದ್ವೆ ಮಾಡಿಸ್ತೀನಿ. ಅಯ್ಯೋ ಇಲ್ಲಮ್ಮ, ನನಗೆ ಮದುವೆ ಆಗೋ ಇಷ್ಟ ಇಲ್ಲ. ನೋಡು, ಜೀವನದಲ್ಲಿ ಮದ್ವೆ ಅನ್ನೋದು ಮುಖ್ಯವಾದ ವಿಷಯ. ನೀನ್ ಮದ್ವೆ ಮಾಡ್ಕೊಳ್ಳೋದಾದ್ರೆ ನಮ್ಗೆಲ್ರಿಗೂ ಸಂತೋಷನೇ. ನಿನ್ ಇಷ್ಟ ಏನು ಅಂತ ಹೇಳು. ಅಮ್ಮ, ನಾನು ನನ್ನ ಹೆಸರಿನ ತಕ್ಕಾಗೆ ಹನುಮಂತನ ಭಕ್ತ, ಬ್ರಹ್ಮಚಾರಿ. ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ದಯವಿಟ್ಟು ಈ ವಿಷಯನ ಯಾರು ಮಾತಾಡ್ತಾರೆ. ಅಕ್ಕ, ಇವನು ಆಗಾಡ್ತಿದ್ ಮಾತ್ಕೂ ಈಗ ಆಡ್ತಿರೋ ಮಾತ್ಕೂ ಒಂದಕ್ಕೊಂದು ತಾಳೆನೇ ಆಗ್ತಿಲ್ಲ. ಏನೋ ಅಪ್ಪ. ಇಷ್ಟೊಂದು ಬಿಸಿ ಅನ್ನ ಆ ಮಗು ಹೇಗೆ ಕುಡಿಯತ್ತೆ? ತಣ್ಣಗಾಗ್ಲಿ, ಫೀಡಿಂಗ್ ಬಾಟ್ಲಲ್ಲಿ ಇಟ್ಟಿದ್ದೀನಿ. ಕಂದ, ಹಸ್ವಾಗ್ತಿದ್ಯಾ? ಹಾಲು ತಣ್ಣಗಾಗ್ತಿದೆ. ಗಲಾಟೆ ಮಾಡಬಾರ್ದು. ನನ್ ಕಂದ ಹಾಲು ಕುಡಿಯುತ್ತೆ. ಇದೇನಿದು? ಹಾಲು
ಅಯ್ಯೋ ದೇವ್ರೆ, ಹುಳ ಬಿದ್ದ್ಬಿಟ್ಟಿದೆಯಲ್ಲ, ಗೊತ್ತಾಗದೆ ಯಾರಾದರೂ ಕುಡಿದ್ಬಿಟ್ರೆ ಕಷ್ಟ. ಯಾಕೆ ಅಳ್ತಾ ಇದ್ಯಾ ಕಂದ? ಯಾಕೆ ಅಳ್ತಾ ಇದ್ಯಾ? ಹಸು ಆಗ್ತಿದ್ಯಾ? ಇರು ಹಾಲು ತರ್ತೀನಿ. ಅಳ್ಬೇಡಮ್ಮ, ಅಳ್ಬೇಡ. ಚೂ 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 ಅಳ್ಬೇಡ, ಹಾಲು ತರ್ತೀನಿ ಇರು. ಅಯ್ಯೋ ದೇವ್ರೆ, ಹಾಲೇ ಇಲ್ಲ. ಮಗುಗೆ ಹಸುವಾಗಿದೆಯೋ ಏನೋ. ಮಾರ್ತಿ ಅಣ್ಣನಿಗೆ ಮೊದಲು ಹಾಲು ತರಕ್ಕೆ ಹೇಳಬೇಕು. ಇರು ಕಂದ, ಅಳ್ಬೇಡ, ಇರು ಹಾಲು ತರ್ತೀನಿ. ಮಗುಗೆ ಅಂತ ಹಾಲು ಕಾಯಿಸಿಟ್ಟಿದ್ನಲ್ಲ, ಏನಾಯ್ತು? ಹಾಲನ್ನೆಲ್ಲ ಯಾರು ಚೆಲ್ಲಿರೋದು? ಅದು ಅಂಜಲಿ, ಹಾಲು ಹಾಲು ಏನ್ ಹಾಲು? ಹಾಲಲ್ಲಿ ಏನ್ ಹಾಲಲ್ಲಿ? ಹಾಲಲ್ಲಿ ಹುಳ ಬಿದ್ದಿತ್ತು, ಅದಕ್ಕೆ ನಾನೇ ಚೆಲ್ಲೆ. ಏನ? ಮಗುಗಿಟ್ಟಿದ್ದ ಹಾಲನ್ನ ಚೆಲ್ಬಿಟ್ಯಾ? ಅಯ್ಯೋ, ಇದ್ದಿದ್ದೆ ಇಷ್ಟ ಹಾಲು. ಅಲ್ಲ ಅಂಜಲಿ, ಹೇಳ್ತಾ ಇದೀನಲ್ಲ, ಹುಳ ಬಿದ್ದಿತ್ತು ಅದಕ್ಕೆ ಚೆಲ್ದೆ. ಬೇರೆ ಹಾಲು ತರಿಸ್. ನನ್ಗೆ ಗೊತ್ತು ಕಣೆ, ನನ್ ಚೆನ್ನಾಗ್ ಗೊತ್ತು. ನೀನ್ ಬೇಕು ಅಂತಾನೆ ಹಾಲನ್ನ ಚೆಲ್ಲಿದ್ಯಾ. ನನ್ ಮಗು ಹಸುವಿಂದ ಒತ್ತಾಡ್ಬೇಕು ಅಂತ ತಾನೇ ನೀನ್ ಹಾಲನ್ನೆಲ್ಲ ಚೆಲ್ಲಿರೋದು. ಚೇಚೆ, ನಾನ್ ಯಾಕೆ ಹಾಗೆ ಮಾಡ್ಲಿ? ಹೇಳಿದ್ದನ್ನ ಅರ್ಥ ಮಾಡ್ಕೊ. ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನ ಅತ್ತೆ, ಮಾವ, ಅತ್ತೆ, ಮಾವ, ಅತ್ತೆ, ಮಾವ, ಚಿಕ್ಕ ಮಾವ, ಎಲ್ಲಿದ್ದೀರಾ? ಬೇಗ ಬನ್ನಿ. ಅಂಜಲಿ, ನನ್ನ ಮಾತು ಕೇಳು, ನಾನು ಬೇಕು ಅಂತ ಮಾಡಿಲ್ಲ. ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಅತ್ತೆ, ಗಾಯತ್ರಿ, ಯಾಕಮ್ಮ, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಅತ್ತೆ, ನನ್ ಮಗುಗೆ ಇವಳು ಎಂತ ಅನ್ಯಾಯ ಮಾಡೋದಕ್ಕೆ ಹೊರಟ್ಬಿಟ್ಟಿದ್ದಾಳೆ ಗೊತ್ತಾ? ಕೀರ್ತಿ, ಮಗುಗೆ ಏನ್ ಮಾಡ್ದೆಮ್ಮ? ಮಾವ, ನಾನೇನು ಮಾಡಿಲ್ಲ. ಒಳಗಡೆ ಮಾವ, ಇವಳೇ ನನ್ ಕೇಳ್ತೀರಾ? ನನ್ನನ್ ಕೇಳಿ. ತನ್ ಮಗು ಉಳಿಲಿ ಅನ್ನೋ ಕಾರಣಕ್ಕೆ ಈಗ ನನ್ ಮಗುನ ಕೊಲ್ಲೋದಕ್ಕೆ ಹೊರಟಿದ್ದಾಳೆ ಈ ಕೀರ್ತಿ. ಇಲ್ಲ ಮಾವ, ನಿಜವಾಗ್ಲೂ ನಾನು ಹಾಗೆಲ್ಲ ಏನು ಮಾಡಿಲ್ಲ. ಅದು ಮುಚ್ಚೆ ಬಾಯ್. ಏನು ಮಾಡೇ ಇಲ್ವಾ ನೀನು? ಸರಿ, ಹಾಗಾದ್ರೆ ಅಡ್ಗೆ ಮನೆಯಲ್ಲಿ ಮಗುಗೆ ಅಂತ ಹಾಲು ಕಾಯಿಸಿಟ್ನಲ್ಲ, ಆ ಹಾಲು ಏನಾಯ್ತು? ಹೇಳಿದ್ನಲ್ಲ ಗಾಯತ್ರಿ ಅಕ್ಕ, ಆ ಹಾಲನ್ನ ಹೇಳೆ. ನನ್ ಮಗು ಆ ಹಾಲು ಕುಡಿಬಾರ್ದು ಅಂತ ಚೆಲ್ಬಿಟ್ಟೆ ಅಂತ ಹೇಳು. ಹೇಳೆ. ಏನಮ್ಮ ಕೀರ್ತಿ, ನೀ ಹಾಲನ್ನು ಚೆಲ್ಲದ್ಯಾ? ಹೌದು ಮಾವ, ಹಾಲನ್ನ ಚೆಲ್ದೆ. ಆದ್ರೆ ನೋಡಿದ್ರ, ಕೇಳಿಸ್ಕೊಂಡ್ರ? ಹಾಲು ಚೆಲ್ಲಿದ್ ನಿಜ ಅಂತ ಇವಳೇ ಒಪ್ಕೊಂಡ್ಲು. ಯಾಕೆ ಚೆಲ್ಲಿದ್ಲು ಅಂತ ಕೇಳ್ರಿ. ಹಾಲನ್ನು ಯಾಕಮ್ಮ ಚೆಲ್ದೆ ನೀನು? ಹಾಲಲ್ಲೇನೋ ಹುಳ ಬಿದ್ದಿತ್ತಂತೆ, ಅದಕ್ಕೆ ಚೆಲ್ಬಿಟ್ಲಂತೆ. ನೋಡಿ, ನಾನು ಹಾಲನ್ನ ಚೆಲ್ಲಿದ್ದು ನಿಜ. ಆದ್ರೆ ಅದ್ರಲ್ಲಿ ಹುಳ ಬಿದ್ದಿತ್ತು. ಅಕಸ್ಮಾತ್ ನೋಡ್ದೆ ಯಾರಾದ್ರೂ ಕುಡಿದ್ಬಿಟ್ರೆ ಅಂತ ಹಾಲನ್ನ ಚೆಲ್ದೆ. ಮಗು ಹಸ್ಕೊಂಡಿರ್ಲಿ ಅಂತಾನೋ ಅಥವಾ ಮಗು ಕೆಟ್ಟದಾಗ್ಲಿ ಅಂತಾನೋ ನಿಜಕ್ಕೂ ನಾನು ಹಾಗೆ ಮಾಡ್ಲಿಲ್ಲ. ಇಷ್ಟಕ್ಕೂ ಹುಳ ಬಿದ್ದಿದ್ದ ಹಾಲನ್ನ ಮಗು ಕುಡ್ದಿದ್ರೆ ಅದ್ ಚೆನ್ನಾಗಿರ್ತಿತ್ತ ಹೇಳಿ? ಹಾಲಲ್ಲಿ ಏನೋ ಬಿದ್ದಿತ್ತು, ಅದಕ್ಕೆ ಚೆಲ್ದೆ ಅಂತ ಹೇಳ್ತಿದ್ದಾಳಲ್ಲಮ್ಮ. ಗಾಯತ್ರಿ, ಇದ್ರಲ್ಲಿ ಕೀರ್ತಿದೆ ಏನ್ ತಪ್ಪಿದೆ? ನೀನ್ ಯಾಕೆ ಇಷ್ಟೊಂದು ಚೀರಾಡ್ತಾ ಇದೀಯಾ? ಓಹೋ, ನಿಮ್ಗೆಲ್ಲ ಆಗ್ಲೇ
ಇವಳು ಹೇಳಿದ್ದು ಸತ್ಯ, ನಾನ್ ಹೇಳಿದ್ದು ಸುಳ್ಳು ಅಂತ ಅನಿಸ್ಬಿಡ್ತಾ? ಆಗ್ಲೇ ನಾನು ಹಾಲು ಕಾಯಿಸಿಟ್ಟು ಬಂದಿದ್ದಷ್ಟೇ, ಅದ್ರಲ್ಲಿ ಯಾವ ಹುಳನೂ ಬಿದ್ದಿರ್ಲಿಲ್ಲ. ನಾನು ಮಗುಗೆ ಫೀಡಿಂಗ್ ಬಾಟ್ಲು ತರೋಷ್ಟರಲ್ಲಿ ಹಾಲ್ಗೇನು ಬಿದ್ಬಿಡ್ತಾ? ಸುಳ್ಳು, ಹಾಲ್ಗೇನು ಬಿದ್ದಿರ್ಲಿಲ್ಲ. ಇವಳು ಬೇಕು ಅಂತಾನೆ ಹಾಲನ್ನು ಚೆಲ್ಲಿದ್ದಾಳೆ. ಆಯ್ತು ಗಾಯತ್ರಿ, ಬೇಕು ಅಂತಲೇ ಚೆಲ್ಲಿದ್ದಾಳೆ ಅಂತ ಇಟ್ಕೊಳ್ಳೋಣ. ಆದ್ರೆ ಅದರಿಂದ ಕೀರ್ತಿಗೇನ್ ಲಾಭ? ಹಾಲಿನ ಬೂತು ಇಲ್ಲೇ ಪಾರ್ಕ್ ಪಕ್ಕದಲ್ಲಿದೆ, ಹೋಗಿ ತಂದ್ರಾಯ್ತು. ಹಾಲೇನು ಸಿದ್ಧಿರೋ ಪದಾರ್ಥನ? ಅದಕ್ಕೆ ಎಲ್ರು ಹೇಳ್ತಿರೋದು ಸರಿಯಾಗೇ ಇದೆ. ಹಾಲ್ಗೆ ಹುಳನ ಕಸನ ಬೀಳಕ್ಕೆ ಎಷ್ಟೊತ್ತು ಬೇಕು? ಒಂದ್ ನಿಮಿಷ, ನೀನ್ ಹಾಲು ಬಿಸಿಗಿಟ್ಟು ಈ ಕಡೆ ಬಂದ ಮೇಲೆ ಹುಳು ಹಾಲಿಗೆ ಬಿದ್ದಿರಬಹುದು ತಾನೆ? ಹೌದೌದು, ಬಿದ್ದಿರುತ್ತೆ. ನಾನು ಹೊರಗಡೆ ಹೋಗೋದನ್ನೇ ಕಾಯ್ಕೊಂಡಿದ್ದು, ಆಮೇಲೆ ಆ ಹುಳು ಮೆಲ್ಲಗೆ ಹೋಗಿ ಹಾಲಲ್ಲಿ ಬಿದ್ದಿರುತ್ತೆ. ನೀವ್ ಯಾಕೆ ಯಾರು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ಈ ಕೀರ್ತಿ ಇದನ್ನೆಲ್ಲ ಮಾಡ್ತಿರೋದು ತನ್ನ ಸ್ವಾರ್ಥಕ್ಕೆ. ಅಯ್ಯೋ, ಇದ್ರಲ್ಲಿ ಅವಳ ಸ್ವಾರ್ಥ ಹೇಗಾಗುತ್ತೆ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಮ್ಮ. ಹೇಳಿ ಅದಕ್ಕೆ, ಇದ್ರಲ್ಲಿ ಕೀರ್ತಿ ಸ್ವಾರ್ಥ ಏನಿದೆ ಅಂತ ಹೇಳಿ. ಇದೆ, ಸ್ವಾರ್ಥ ಇದೆ. ಇವಳು ಸ್ವಾರ್ಥ ಏನು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ ಗಾಯತ್ರಿ, ಅತ್ತೆ, ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿ. ಹಾಲಿಲ್ಲ ಅಂದ್ರೆ ಪಕ್ಕದ ಬೂತಿಂದ ಹೋಗಿ ಹಾಲು ತರ್ಬೋದು. ಆದ್ರೆ ಯಾರು ಹೋಗಿ ಹಾಲು ತರೋಷ್ರಲ್ಲಿ ನನ್ ಮಗು ಹಸು ನಿಲ್ಸೋದಕ್ಕೆ ಈ ಮಹಾತಾಯಿ ನಿಂತಿದ್ದಾಳಲ್ಲ, ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ವಾ? ಇವಳು ಉದ್ದೇಶ ಇದ್ದಿದ್ದು ಡೈರಿ ಹಾಲನ್ನ ಚೆಲ್ಲಿ ತಾನ್ ಮಗುಗೆ ಹಾಲು ಕೊಡ್ಬೇಕು ಅನ್ನೋದು. ಮಗುಗೆ ಡೈರಿ ಹಾಲು ಕೊಡೋ ಬದಲು ಎದೆ ಹಾಲು ಕೊಡೋದು ಒಳ್ಳೇದಲ್ವೇನಮ್ಮ? ಅದರಲ್ಲೇನು ತಪ್ಪಿದೆ? ಕಾಣಲ್ಲ, ನಿಮ್ಗೆ ಯಾರಿಗೂ ತಪ್ಪು ಕಾಣಲ್ಲ. ಯಾಕೆಂದ್ರೆ ನೀವೆಲ್ಲ ನಿಮ್ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಗೆಲ್ಲ ಯೋಚನೆ ಮಾಡೋದಕ್ಕಾಗತ್ತಾ? ನಾನೊಬ್ಳು ತಾಯಿ, ಅದ್ರ ನೋವು ಏನು ಅನ್ನೋದು ನನಗ್ ಗೊತ್ತಿದೆ. ಇದ್ರ ಹಿಂದೆ ಇರೋ ಕೀರ್ತಿ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಿದೆ. ಆಯ್ತು, ಅದೇನು ಉದ್ದೇಶ ಅಂತ ಹೇಳ್ಬಿಡು ಹೋಗ್ಲಿ. ಪ್ರತಿ ದಿವಸ ಇವಳು ಒಂದೊಂದು ಕಾರಣ ಒಡ್ಡಿ ಆ ಮಗುಗೆ ಹಾಲು ಕುಡಿಸ್ತಾ ಹೋದ್ರೆ ಆ ಮಗುಗೆ ನನಗಿಂತ ಹೆಚ್ಚು ಇವಳ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ನನಗಿಂತ ಹೆಚ್ಚು ಆ ಮಗು ಇವಳನ್ನ ಹಚ್ಕೊಳುತ್ತೆ. ನನ್ನ ನಮ್ಮ ಅನ್ನೋ ಬದಲು ಕೀರ್ತಿನ ಅಮ್ಮ ಅನ್ನತ್ತೆ. ಸ್ಕೂಲಿಂದ ಓಡ್ ಬಂದ ತಕ್ಷಣ ಅಮ್ಮ ಅಂತ ನನ್ನ ತಪ್ಕೊಳ್ಳೋ ಬದಲು ಕೀರ್ತಿನ ತಪ್ಕೊಳ್ಳುತ್ತೆ. ಇದೆಲ್ಲ ಒಬ್ಬ ತಾಯಿಯಾಗಿ ನನಗ್ ನಷ್ಟ ಅಲ್ವಾ? ನಿಧಾನವಾಗಿ ನನ್ನ ಮಗು ನನ್ನಿಂದ ದೂರ ಆಗಲ್ವಾ? ಕೀರ್ತಿ ಮಾಡಿರೋ ಪ್ಲಾನ್ ವರ್ಕ್ ಆಗಿ ಅವಳೇ ಆ ಮಗುಗೆ ತಾಯಿ ಆಗ್ಬಿಡ್ತಾಳೆ. ನೋಡಿ ಗಾಯತ್ರಿ ಅಕ್ಕ, ನೀವು ಸುಮ್ ಮಾತಾಡ್ಬೇಡ. ನೀನು ನಿನ್ನಂತ ಸ್ವಾರ್ಥಿ ಜೊತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಕಣ್ಮುಂದೆ ನಿಂತ್ಕೋಬೇಡ. ನೀನು ಹೊರಟೋಗು, ಹೊರಟೋಗು. ಹೇಳಿ, ಕೀರ್ತಿ ಹೀಗೆ ಮಾಡ್ತಾ ನನ್ನಿಂದ ನನ್ನ ಮಗುನ ದೂರ ಮಾಡಿದ್ರೆ ನಾನು ಎಲ್ಲಿಗೋಗ್ಲಿ? ಏನ್ ಮಾಡ್ಲಿ? ಹೆತ್ತ ಮಗುವಿಂದ ದೂರ ಆಗಿ ನಾನು ಯಾವ ನರಕ ಸೇರ್ಕೊಳ್ಳಿ? ಮಾತಾಡಿ, ಯಾರಾದ್ರೂ ಹೇಳಿ. ಎಲ್ರೂ ಅವಳಿಗೆ ಸಪೋರ್ಟ್ ಮಾಡ್ತಾ ತಲೆಗೊಂದು ಮಾತಾಡ್ತಾ ಇದ್ದೀರಲ್ಲ, ನನ್ನ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡಿ, ಉತ್ತರ ಕೊಡಿ. ನೋಡಮ್ಮ, ನೀನ್ ಹೇಳೋದೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾರೋ ಮಗುಗೆ ಹಾಲು ಕುಡಿಸ್ದಾಕ್ಷಣ ಅವಳ ಜೊತೆ ಮಗು ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಅವಳೇ ತಾಯಿಯಾಗಿ
ಹೆತ್ತ ತಾಯಿ ಜೊತೆ ಸಂಬಂಧ ತೊರೆದು ಹೋಗುತ್ತೆ ಅನ್ನೋ ಶುದ್ಧ ಸುಳ್ಳಮ್ಮ. ಗಾಯತ್ರಮ್ಮ, ಕೀರ್ತಮ್ಮವ್ರ ಮನಸ್ಸು ಅಷ್ಟು ಕೀಳ್ಮಟ್ಟಕ್ಕೆ ಯೋಚನೆ ಮಾಡಲ್ಲ ನೋಡಿ. ಸೊಸೆ